ಕಣ್ಣೋರಿಸುವ ತಂತ್ರವನ್ನು ಮಾಡ್ತಾ ಇದೆ ಹೊರತಾಗಿ ಗಂಭೀರವಾಗಿ ಇಲ್ಲ. ಯಾರೇ ಡಿ ಜಿ ಎ ಡಿ ಜಿ ಯಾರೇ ಬರಬೇಕು ಬಂದು ಇವತ್ತು ನನಗೆ ಗೊತ್ತಿಲ್ಲ ಇವತ್ತು ಬಂದು ಏನು ಮಾಡಿದ್ದಾರೆ ಅಂಥೇಳಿ ನನಗೆ ಬೆಳಗಿನ ತನಕ ನಾನು ವಿಮಾನದಲ್ಲಿದ್ದೆ, ನನಗೆ ಬೆಳಗಿನ ತನಕ ಮಾಹಿತಿ ಇರಲಿಲ್ಲ. ಬಂದಿದ್ರೆ ಏನು ಮಾಡಿದ್ದಾರೆ, ಹಿಂದಿದ್ದ ಇದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಅಂತ ಹೇಳಿದಾರಲ್ಲ, ಹಿಂದೆ ಒಬ್ಬ ಹುಡುಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾರ. ಮತ್ತು ನಾ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಕಮಿಷನರೇಟ್ ಬೆಂಗಳೂರು ನಂತರ ಫಸ್ಟ್ ಕಮಿಷನರೇಟ್ ಆದದ್ದು ಹುಬ್ಬಳ್ಳಿ ಒಳಗೆ. ಮೊದಲ ಐ ಜಿ ಇತ್ತು, ಓಕೆ, ಮಧ್ಯೆ ಡಿ ಐ ಜಿ ಮಾಡಿದ್ದಾರೆ. ಈಗ ಎಸ್ ಪಿ ಮಟ್ಟಕ್ಕೆ ಯಾಕೆ ಇಳಿಸಿದ್ದಾರೆ ಅದನ್ನು? ಸರ್ಕಾರದ ಉದ್ದೇಶ ಏನಿದೆ? ಎಸ್ ಪಿ ಲೆವೆಲ್ಗೆ ಅದನ್ನು ತಂದ್ರೆ ಕಮಿಷನರ್ ಯಾಕೆ ಮಾಡಿದ್ರಿ? ಹೆಂಗಿದ್ರು ಜಿಲ್ಲಾ ಸಣ್ಣದಾಗ್ಯದಲ್ಲ, ಇಡೀ ಜಿಲ್ಲಾ ಎಸ್ ಪಿಗೆ ಕೊಟ್ಬಿಡ್ರಿ. ಈಸ್ ಇಟ್ ನಾಟ್ ನಾನ್ಸೆನ್ಸ್ ಆಫ್ ದಿ ಗೌರ್ಮೆಂಟ್? ಅಧಿಕಾರಿಗಳಿಗೆ ಅಂದರೆ ತಮಗೆ ಯಾರನ್ನು ಬೇಕಾದವ್ರನ್ನ ಇಡೋದಕ್ಕೆ ಎಸ್ ಪಿ ಎಂದೂ ಆಗಿರಲಿಲ್ಲ. ಇದು ಕಮಿಷನರೇಟ್ ನನಗೆ ಗೊತ್ತಿದ್ದ ಮಟ್ಟಿಗೆ 92-93ರಲ್ಲಿ ಅದು ಕಮಿಷನರೇಟ್. ಅವತ್ತಿನಿಂದ ಇವತ್ತಿನ ತನಕ ಎಸ್ ಪಿ ಲೆವೆಲದ ಅಧಿಕಾರಿಗಳನ್ನ ಕಮಿಷನರ್ ಎಂದೂ ಇಟ್ಟಿಲ್ಲ. ಪ್ರಸಾದ್ ಅಬ್ಬಾಯಿ ಅವರು ಬಂದಾಗ ಭೇಟಿ ಕೊಟ್ಟಾಗ ನೀವು ತಡಾಗಿ 4 ದಿವಸ ತಡಾಗಿ ಬಂದ್ರೆ ಅಂದಾಗ ನಾವೇನು ಫೋಟೋ ಪೋಸ್ಟ್ ಕೊಡ್ಲಿಕ್ಕೆ ಬಂದಿದ್ದೀವಿ, ಇಲ್ಲೇ ಫೋಟೋ ಶೂಟ್ ಇದು ಅಲ್ಲ, ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಫೋಟೋ ಫೋಸ್ ಅನ್ನೋದು ಸರಿಯಲ್ಲ. ನಾವಾದರೂ ಬಂದದ್ದಾಗಲಿ ಅವರಾದರೂ ಬಂದದ್ದಾಗಲಿ ಫೋಟೋ ಫೋಸ್ ಅಲ್ಲವೇ ಅಲ್ಲ. ಇದು ನಮ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಭಾಳ ಸಂವೇದನಾಶೀಲವಾಗಿ ಎಲ್ಲರೂ ನಡ್ಕೊಳ್ಬೇಕು, ಸರ್ಕಾರವೂ ನಡ್ಕೊಳ್ಬೇಕು. ನನಗೆ ಅವ್ರು ಏನು ಹೇಳಿದ್ದಾರೆ ಗೊತ್ತಿಲ್ಲ, ಆದರೆ ನನಗನ್ನಿಸೋದು ಇದನ್ನು ಯಾರೂ ಹಗುರವಾಗಿ ಯಾವುದೂ ಮಾತಾಡಬಾರ್ದು. ಅವ್ರು 4 ದಿವಸ ತಡಾಗಿ ಬಂದಿದ್ದಾರೆ, ನಾವು 4 ದಿವಸ ತಡಾಗಿ ಬಂದಿದ್ರೆ ಕಾರಣಗಳಿರ್ಬೋದು. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಾನಂತೂ ಅವತ್ತು ಬೆಳಿಗ್ಗೆನೇ ಪೊಲೀಸ್ ಕಮಿಷನರ್ಗೆ, ಡಿ ಸಿ ಪಿಗೆ ಎಲ್ಲರಿಗೂ ನಾನು ಮಾತಾಡಿ ಸಂಪೂರ್ಣ ವಿವರ ತಗೊಂಡಿದ್ದೇನೆ. ಹಾಗಾಗಿ ದೂರದಲ್ಲಿದ್ದವ್ರು ಬಂದಿರಲಿ, ನಾನಂತೂ ಭಾಳ ದೂರ ಇದ್ದೆ, ನನಗೆ ಬರೋಕ್ಕಾಗಿರಲಿಲ್ಲ. ನಾನು ಅವತ್ತನೇ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ರು, ಗಂಭೀರವಾಗಿ ತೆಗೆದುಕೊಂಡ್ರೆ ನಿಮ್ಮದು ಹಿಂದಿನ ಆ್ಯಟಿಟ್ಯೂಡು ನಿಮ್ಗೆ ಸರಿ ಇರಲಿಲ್ಲ, ಈಗಿನ ಆ್ಯಟಿಟ್ಯೂಡು ಸರಿ ಇಲ್ಲ ಅನ್ನೋದನ್ನು ಹೇಳಿದೆ. ಇಲ್ಲ, ಸರ್ಕಾರ ಮೊದಲೇ ಇದರಲ್ಲಂತೂ ತುಷ್ಟೀಕರಣದ ರಾಜಕಾರಣ ಮಾಡ್ತಿದ್ರು. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಅಪೀಸ್ಮೆಂಟ್. ಫಸ್ಟ್ ಇದರಲ್ಲಿ ಅವ್ರದ್ದು ಅಪೀಸ್ಮೆಂಟ್ ಇತ್ತು. ಸೆಕೆಂಡ್ ಆದ ನಂತರ ಈಗ ಇದು ಎರಡನೇ ಘಟನೆ ಆದ ನಂತರ ಸರ್ಕಾರ ಈಗೇನು ಚುನಾವಣೆ ಇಲ್ಲ ಅನ್ನೋ ಕಾರಣಕ್ಕೆ ಸೀರಿಯಸ್ಸೇ ಇಲ್ಲ. ದೇ ಆರ್ ನಾಟ್ ಸೀರಿಯಸ್ ಎಟ್ ಆಲ್. ಇಲ್ಲ, ನಾವು ಅದಕ್ಕೇನೆ ಅದನ್ನು CBIಗೆ ತನಿಖೆ ಕೊಡಬೇಕಂತ ಹೇಳಿದ್ವಿ. ಅವ್ರ ತಂದೆಯವರು ಇಲ್ಲೇ ಇದ್ದಾರೆ, ಅವರ ನನಗೆ ಹೇಳಿದ್ರು CBI ತನಿಖೆ ಕೊಡ್ಬೇಕಂತ. ಅದ್ರ ಮುಂದೆ ಅವರು CID ಕೊಟ್ಟ ನಂತರ ಹಿರೇಮಠ ಅವರು ನನ್ನ ಜೊತೆಗೆ ಮಾತಾಡಿರಲಿಲ್ಲ. CID ಕೊಟ್ಟಿದ್ದಾರೆ, ನಿಮ್ಮ ಮುಂದೆ ಮಾತಾಡಿದ್ದಾರೆ, ಮಾಧ್ಯಮದವ್ರ ಮುಂದೆ. CID ನನಗೆ ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ದಕ್ಕೆ ನಾವು ಫರ್ದರ್ ಅದನ್ನು ಎಜಿಟೇಟ್ ಮಾಡಿಲ್ಲ. ಈಗ ಅವ್ರ ತಂದೆ ಸ್ಯಾಟಿಸ್ಫೈ ಇಲ್ಲ, ಅವ್ರ ಪೇರೆಂಟ್ಸು ಅಂತಂದ್ರೆ ಅದನ್ನು ನಾವು ಎಜಿಟೇಟ್ ಮಾಡ್ತೀವಿ. ಇದನ್ನೂ ಸಹಿತ ಸರ್ಕಾರ ಒಟ್ಟಿಗೆ ಸೇರಿ ಕೊಟ್ಬಿಡಲಿ, ಅಂದ್ರೆ ಆವಾಗ CBI ಕೊಟ್ಬಿಡಲಿ. ಆವಾಗ ಇಲ್ಲಿ ಏನು ಡ್ರಗ್ಗು ಮಾಫಿಯಾ ಇದೆಲ್ಲ ಇದೆ, ಎಲ್ಲವೂ ಪೂರ ಜಾಲಾಡಿ ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಎಲ್ಲ ಬರ್ತದೆ. CBI ಕೊಟ್ಬಿಟ್ಟು ಟು ಪುಟ್ ಟುಗೆದರ್. ಹೋಮ್ ಮಿನಿಸ್ಟರ್ಗೆ CBI ಕೊಡ್ಲಿಕ್ಕೆ ನೀವು ರೆಕಮೆಂಡ್ ಮಾಡಿರಿ 2 ಕೇಸುಗಳನ್ನು. ಯಾಕಂದರೆ ಗಂಭೀರವಾದ ಆರೋಪಗಳವ, ಸಿಕ್ಕಾಪಟ್ಟೆ ಡ್ರಗ್ಗು, ಅಫೀಮು, ಮಾಫಿಯಾ, ಗಾಂಜಾ ಇದೆ. ಹಿಂಗಾಗಿ ಯಾರ್ಯಾರು ಇದ್ದಾರೆ, ಯಾವ ಪೊಲೀಸ್ ಆಫೀಸರು
ತಪ್ಪು ಮಾಡಿದ್ದಾರೆ, ಯಾವ ಪೊಲೀಸ್ ಕಾನ್ಸ್ಟೇಬಲ್ ತಪ್ಪು ಮಾಡಿದ್ದಾರೆ, ಇವೆಲ್ಲ ಹೊರಗೆ ಬರ್ತಾವೆ. ಇಲ್ಲ ಅಂದ್ರೆ ಅವ್ರವರು ಮುಚ್ಚಾಕ್ತಾರೆ. ಥ್ಯಾಂಕ್ ಯು. ನಾನು ಅವ್ರಿಗೆ ಹೇಳಿದ್ದೇನೆ, DC ಗೆ ಮಾತಾಡ್ತೇನೆ ನಾನು ಈ ವಿಷಯದಲ್ಲಿ. ಸಮೀಪದಲ್ಲಿರುವಂಥ ಯಾವುದಾದ್ರೂ ಆಶ್ರಯ ಮನೆ ಅವರಿಗೆ ಕೊಡಲಿಕ್ಕೆ, ಮತ್ತು ಆ ಹುಡುಗಿಗೆ, ದೊಡ್ಡ ಹುಡುಗಿಗೆ, ಈಗಿರುವ ದೊಡ್ಡ ಹುಡುಗಿಗೆ ನಾನು ಹೇಳಿದ್ದೇನೆ, ನಾವು ಆಯ್ತು ನಮ್ಮ ಪಾರ್ಟಿ ಆಯ್ತು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ ಮತ್ತು ಅವ್ರ ಸ್ಕೂಲು ಎಜುಕೇಷನ್ ಇತ್ಯಾದಿ ಇದ್ದರೂ ನಾವು ನೋಡ್ಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಅಲ್ಲ, ಅವ್ರಿಗೆ ಮನೆ ಕೊಡಿಸ್ಲಿಕ್ಕೆ ನಾವು ಖಂಡಿತವಾಗಿ ನಾನು DC ಅವ್ರಿಗೆ ಮಾತಾಡ್ತೇನೆ, ಇವತ್ತು ನಾಳೆ ಇಷ್ಟರಲ್ಲಿ ಮಾತಾಡ್ತೇನೆ. ಈ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಧಿಕಾರಿಗಳು ಯಾವುದೂ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ. ಆದರೂ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೇನೆ, ಎಲ್ಲಾದರೂ ಸಮೀಪದಲ್ಲಿ ಖಾಲಿ ಇದ್ದಂಥ ಆಶ್ರಯ ಮನೆ, ಯಾಕಂದರೆ ಹೊಸದಾಗಂತೂ ಏನು ಕಟ್ಟಿಲ್ಲ, ಈ ಸರ್ಕಾರ ಬಂದ ಮೇಲಂತೂ ಏನೂ ಕಟ್ತಾ ಇಲ್ಲ. ಹಾಗಾಗಿ ಹೊಸ ಮನೆಗಳನ್ನು ಕಟ್ಟೋದ್ರ ಬದಲಿಗೆ ಯಾವುದು ಖಾಲಿ ಇದ್ದಾವೆ ಅದನ್ನು ಸ್ವಯಂ ಜಿಲ್ಲಾಧಿಕಾರಿಗಳೇ ಪರಿಶೀಲನೆ ಮಾಡಿ ಒಂದು ಮನೆ ಕೊಡಿಸ್ಬೇಕು ಅವರಿಗೆ. ಅದಕ್ಕೇನು ಸರ್ಕಾರದ ದುಡ್ಡು ಅದು ಕೊಡಬೇಕು ಅನ್ನೋದು ಬರ್ತದೆ, ಅದಕ್ಕೆ ನಾವೆಲ್ಲರೂ ಸೇರಿ ಸಮಾಜ ಸೇರಿ ಹೆಲ್ಪ್ ಮಾಡ್ತೀವಿ. ಅಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡ್ಬೇಕು, ಯಾಕಂದರೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ನಾನು ಗೃಹ ಮಂತ್ರಿಗಳಿಗೆ ಅದನ್ನು ಹೇಳ್ತೇನೆ, ಎಲ್ಲರೂ ಇಲ್ಲೇ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೀನಿ, ಇಲ್ಲೆಲ್ಲರ ಕಾರ್ಪೊರೇಷನ್ನು ಮತ್ತೊಂದು ಎಲ್ಲರ ಸಮೀಪದಲ್ಲಿ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಕೊಡಬೇಕು. ಇದು ಆಗ್ರಹ ಅತ್ಯಂತ ನ್ಯಾಯೋಚಿತವಾಗಿದೆ, ಅದನ್ನು ಮಾಡಬೇಕು. ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಒಂದು 25 ಲಕ್ಷ ಆದರೂ ಕನಿಷ್ಠ ಪರಿಹಾರವನ್ನು ಕೊಡಬೇಕು, 25 lakhs ಆದರೂ ಕೊಡಬೇಕು. 25 ಲಕ್ಷಕ್ಕಿಂತ ಕಮ್ಮಿ ಕೊಟ್ಟರೆ ಅದು ಅಪಮಾನದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.